ನನ್ನ ಹಸ್ಬೆಂಡು ಫುಡ್ಡಿ ಆಗಿರೋದ್ರಿಂದ ಅವಾಗ ರೆಸ್ಟೋರೆಂಟ್ಸು ಪಬ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇರ್ತೀವಿ. ಆದ್ರೂ ಕೂಡ ನಾನು ಹೇಗೆ ಪೋಸ್ಟ್ ಪಾರ್ಟಮ್ weight loss ಮಾಡಿದೀನಿ ಗೊತ್ತಾ? ಫಸ್ಟ್ ನಾನು weight loss ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಸ್ಟ್ರಿಕ್ಟ್ ಆಗಿ ಒಂದು 4 to 5 ಮಂತ್ಸ್ ಡಯಟ್ ಮಾಡಿದೆ. ಆದ್ರೆ ನಾನು ಯಾವುದೇ ತರ ಹೊರಗಡೆ ಫುಡ್ ನ ತಿಂದಿರ್ಲಿಲ್ಲ. ಮತ್ತೆ weight loss ಮೀಲ್ ಅಂತ ಸಪರೇಟ್ ಎಲ್ಲ ಏನಿಲ್ಲ. ನಾರ್ಮಲಿ ಏನ್ ಫುಡ್ ತಿಂತೀವೋ ಅದೇ ಫುಡ್ ನ ಪ್ರೊಪೋರ್ಷನಲ್ ಕಂಟ್ರೋಲ್ ಇರ್ತಿತ್ತು ಅಷ್ಟೇನೆ. ಅದ್ರ ಜೊತೆಗೆ ಬೆಳಗ್ಗೆ 1 ಅವರ್ ವರ್ಕೌಟ್ ಮಾಡ್ತಿದ್ದೆ, ಈವ್ನಿಂಗ್ 1 ಅವರ್ ವಾಕಿಂಗ್ ಹೋಗ್ತಿದ್ದೆ. ಈ ತರ 4 to 5 ಮಂತ್ಸ್ ನಾನು ಸ್ಟ್ರಿಕ್ಟ್ ಡಯಟ್ ಮಾಡ್ಕೊಂಡು ನನ್ನ ಪ್ರೀ ಪ್ರೆಗ್ನೆನ್ಸಿ weight 52 kg ಗೆ ಬಂದೆ. ನೀವೇನಾದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿ ಒಂದು 4 to 5 ಮಂತ್ಸ್ ಡೆಡಿಕೇಟೆಡ್ ಆಗಿ ಏನಾದ್ರೂ weight lose ಮಾಡಿದ್ರೆ ಡೆಫಿನೆಟ್ಲಿ ಆಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಿನ್ಕೊಂಡು ನೀವು ಆರಾಮಾಗಿ ಇರ್ಬೋದು. ಆ ತರ ಇದ್ರೆ ಆಮೇಲೆ ದಪ್ಪ ಆಗಲ್ವಾ ಅಂತ ಕೇಳ್ಬೋದು. ಸೊ ಆಲ್ಮೋಸ್ಟ್ ಮನೆಯಲ್ಲಿ 95% ನಾನು ಹೆಲ್ದಿ ಫುಡ್ಡೇ ತಿನ್ನೋದು. ನಮ್ಮನೇಲಿ ಡೀಪ್ ಫ್ರೈ ಐಟಮ್ಸ್ ಎಲ್ಲ ಮಾಡೋದು ತುಂಬಾನೇ ರೇರು. ನನಗೆ ಗೊತ್ತಿರಂಗೆ ಮೇ ಬಿ ಒಂದು 2 ಸಲ ಕಬಾಬ್ ಮಾಡಿರ್ಬೋದು ಅಷ್ಟೇ ನಾನು ಈ ವರ್ಷದಲ್ಲಿ. ಹಾಗಂತ ನಾನು ಹೊರಗಡೆ ಹೋದಾಗೆಲ್ಲ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಲ್ಲ. ನಂಗೆ ಏನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ತಿಂತೀನಿ. ಮಂತ್ಲಿ 1 or 2 ಹೊರಗಡೆ ಹೋಗ್ತೀವಿ. ಸೊ ಮನೇಲಿ ಆಲ್ಮೋಸ್ಟ್ ಹೆಲ್ದಿ ಫುಡ್ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಏನು ತೊಂದರೆ ಆಗಲ್ಲ. ಇದೇ ತರ weight loss ಮೋಟಿವೇಶನ್ಗೋಸ್ಕರ ನಾನು ಪೇಜ್ ಫಾಲೋ ಮಾಡೋದು ಮರಿಬೇಡಿ.